ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಬಂದ ಮಗಳಿಗೆ ತಂದೆ ಮತ್ತು ಸೋದರ ಸಿಕ್ಕಿದ್ದಾರೆ. ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಮಗಳು ಆಗಮಿಸಿದ್ಲು. ಸತತ 4-5 ದಿನಗಳ ಹುಡುಕಾಟದ ಬಳಿಕ ಈಗ ತಂದೆ ಹಾಗೂ ಸೋದರ ಪತ್ತೆಯಾಗಿದ್ದಾರೆ. 5 ವರ್ಷದ ಬಾಲಕಿಯಾಗಿದ್ದಾಗೆ ಇಬ್ಬರು ಹೆಣ್ಣು ಮಕ್ಕಳನ್ನ ದತ್ತು ಕೊಟ್ಟಿದ್ಲು ಈ ತಾಯಿ. ಆಶ್ರಯ ಚೈಲ್ಡ್ ಹೋಮ್ ಮೂಲಕ ದತ್ತನ್ನ ಸ್ವೀಡನ್ ಪ್ರಜೆಗಳು ಪಡೆದಿದ್ರು. ಸ್ವೀಡನ್ ದೇಶದಿಂದ ತಂದೆ ತಾಯಿ ಹುಡುಕುತ್ತಾ ಜ್ಯೋತಿ ಬೆಂಗಳೂರಿಗೆ ಬಂದಿದ್ರು. ಸ್ವೀಡನ್ ದೇಶದಲ್ಲಿ ಬರಹಗಾರ್ತಿಯಾಗಿದ್ದಾರೆ ಈ ಜ್ಯೋತಿ ಹುಡುಕಾಟಕ್ಕೆ ಸಾಥ್ ಕೊಟ್ಟಿದ್ರು ಪುಣೆ NGO. ಪೋಷಕರ ಹುಡುಕಾಟದ ಸವಿಸ್ತಾರ ಸುದ್ದಿ ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿದ್ರು. ಇನ್ನು ಜ್ಯೋತಿ ಪೋಷಕರು ಕುಮಾರಸ್ವಾಮಿ ಲೇಔಟ್ನ ದಶರಥ್ ರಾವ್ ಜ್ಯೋತಿ ಸಹೋದರ ಮಾರುತಿಯನ್ನ ಕೊಡಿ ಒಂದು ರೀತಿ ಭಾವೋದ್ವೇಗಕ್ಕೆ ಜ್ಯೋತಿ ಒಳಗಾಗ್ತಾರೆ. ತಂಗಿ ನೋಡಿದಂತ ಸಂತಸದಲ್ಲಿ ಊಟ ಬಡಿಸಿ ಖುಷಿಯನ್ನ ಅಣ್ಣ ಮಾರುತಿ ತೋರಿಸ್ತಾರೆ. 26 ವರ್ಷಗಳ ಬಳಿಕ ತನ್ನ ಕುಟುಂಬವನ್ನ ನೋಡಿ ಜ್ಯೋತಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. I feel very happy. I got my inner peace finally. Sadly, no, but I have heard about him before, that there was a brother, but we never knew if it was true. Very thankful and grateful that Anjali and Arun could do this for me. And I feel very happy that my father can confirm the history behind it also. ಅದು ಏನಂತಂದರೆ ಸರ್, ಮನೇಲಿ ಸ್ವಲ್ಪ ಜಗಳ ಆಡೋರು, ಅವರು ಹೇಳಿಕೆ ಮಾತು ಕೇಳ್ಕೊಂಡು ಅವರೇ ಹೋಗ್ಬಿಟ್ರು. ನಾನು ಒಂದು 2-3 ಸಲ ಕರೆದೆ, ಬರಲಿಲ್ಲ. ನೋಡಕ್ಕೆ ಹೋಗ್ಲಿಲ್ವಾ ನೀವು? ನಾನೆಲ್ಲ ಸಾಕೊಳ್ತೀನಿ ಅಂತಂದ್ರು. ದೇವ್ರು ಮಾಡ್ದಂಗೆ ಆಗಲಿ ಅಂದ್ಬಿಟ್ಟು ದೇವ್ರ ಮೇಲೆ ಬರ ಹಾಕ್ಬಿಟ್ಟಿದೆ ಸರ್. ನಾನು ಏನು ನನಗೆ ಸಿಕ್ಕಿರೋದು ತುಂಬ ಸಂತೋಷ. ಬರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಷ್ಟು ದೂರದಿಂದ ಹುಡಿಕೊಂಡು ಬರ್ತಾರೆ ಅಂತ. ದೂರ ಹೋಗಿದ್ದಾರೆ, ಆ ಥರ ಇರ್ತಾರೆ, ಎಲ್ಲಿದ್ದಾರೆ ಏನು ಅಂತ ಒಂದು ಸಣ್ಣ ಸುಳಿವು ನಮ್ಗೆ ಗೊತ್ತಿರಲಿಲ್ಲ. ಅದು 26 ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ ಅಂದರೆ ಎಂಥವ್ರಿಗೆ ಅದ್ರ ಖುಷಿ ಅಲ್ವಾ? ಹೋಗಿ ಜೀವ ಬಂದಂಗಲ್ವಾ ಅದು ಲೆಕ್ಕಾಚಾರಕ್ಕೆ. ಸರ್ಕಾರದ ಮಹತ್ವಾಕಾಂಕ್ಷಿ 1791 ಕೋಟಿ ರೂಪಾಯಿ ವೆಚ್ಚದ ಉಕ್ಕಿನ ಸೇತುವೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಾದ್ಯಂತ ವಿರೋಧ ಬಹಳಷ್ಟು ಭುಗಿಲೆದ್ದಿದೆ. ಈ ಮಧ್ಯೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಇಂದು ಏರ್ಪಡಿಸಲಾಗಿದ್ದಂತಹ ಸಂವಾದದಲ್ಲಿ ಭಾಗವಹಿಸಿರಲಿಲ್ಲ. ನಟ ಯಶ್ ನಡೆಯ ಬಗ್ಗೆ ನಿರ್ಮಾಪಕ CR ಮನೋಹರ್ ಆಕ್ಷೇಪವನ್ನ ಎತ್ತಿದ್ದಾರೆ. ಮಾಧ್ಯಮಗಳಿಗೆ ನಟ ಯಶ್ ಸವಾಲು ಹಾಕಿರುವುದು ಸರಿಯಲ್ಲ. ಬಂಗಾರಪೇಟೆಯಲ್ಲಿ ನಿರ್ಮಾಪಕ CR ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶ್ ಬೆಳೆಯುತ್ತಿರುವಂತಹ ನಟ, ಅವರು ಯಾಕೆ ಹೀಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ನಟ ಯಶ್ ಜೊತೆ ಮಾತಾಡಿ ಅವರ ನಿಲುವಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಿರ್ಮಾಪಕ CR ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.